ನಮಸ್ಕಾರ ಎಲ್ರಿಗೂ. ಇವತ್ತು ಯಾವ ರೆಸಿಪಿ ಮಾಡ್ತಿದ್ದೀನಪ್ಪ ಅಂತ ಅಂದರೆ, ನಾನು ಸೊಪ್ಪಿನ ಸಾರು ಅಂತ ಅಂತೀನಿ. ಅದಕ್ಕೆ ನಮ್ಮೂರ ಸೈಡೆಲ್ಲ ಸೊಪ್ಪಿನ ಸಾರೇ ಅನ್ನೋದು. ಸೊ ಪಾಲಕ್ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಎರಡು ತೊಗೊಂಬಂದಿದ್ದೆ. ಇದಕ್ಕೆ ಉಳಿ ಸೊಪ್ಪು ಅಂತ ಏನೋ ಬರುತ್ತೆ, ಅದು ಕೂಡ ಹಾಕ್ಬೋದು. ಇಲ್ಲ ನಿಮ್ಮ ಹತ್ರ ಯಾವ ಸೊಪ್ಪಿದ್ರೂ ಕೂಡ ಹಾಕ್ಬೋದು. ನನ್ನ ಹತ್ರ ಇವಾಗ ಎರಡು ಸೊಪ್ಪಿದ್ವು. ಸೊ ಅದಕ್ಕಾಗಿ ಮೆಂತ್ಯ ಸೊಪ್ಪು ಮತ್ತು ಪಾಲಕ್ ಸೊಪ್ಪನ್ನ ಎರಡು ಸೋಸ್ಕೊಂಡ್ಬಿಟ್ಟು ಚಿಕ್ಕದಾಗಿ ಇದ್ದೀನಿ. ಹೆಚ್ಚಿರೋ ಸೊಪ್ಪನ್ನು ಚೆನ್ನಾಗಿ ನೀರಲ್ಲಿ ತೊಳ್ಕೊಬೇಕು. ಒಂದೆರಡು ಮೂರು ಸಾರಿ ಆದರೂ ಚೆನ್ನಾಗಿ ತೊಳ್ಕೊಬೇಕು, ಯಾಕಂದರೆ ಮಣ್ಣಲ್ಲಿ ಬೆಳೆದಿರ್ತಾರಲ್ಲ, ಸೊ ತುಂಬ ಮಣ್ಣು ಬಿಡುತ್ತೆ. ಸೊ ನಾನಿಲ್ಲಿ ಮೂರು ಟೈಮ್ ತೊಳ್ಕೊಂಡಿದ್ದೀನಿ. ಇವಾಗ ಅದನ್ನು ಒಂದು ಪ್ಲೇಟಿಗೆ ಹಾಕ್ಕೊತಿದ್ದೀನಿ. ಸೊಪ್ಪನ್ನ ಚೆನ್ನಾಗಿ ತೊಳ್ಕೊಂಡಾದ ನಂತರ ಒಂದು ಪ್ಲೇಟಲ್ಲಿ ಅದನ್ನ ಇಟ್ಕೊಂಡು, ನಾನು ವಿಡಿಯೋದಲ್ಲಿ ತೋರಿಸ್ತಿರೋ ಐಟಮ್ಸ್ನೆಲ್ಲ ಇಟ್ಕೊಂಡಿದ್ದೀನಿ. ಸೊ ಇವಾಗ ಅದನ್ನು ಒಂದು ಕುಕ್ಕರಲ್ಲಿ ಬೇಯಿಸ್ಕೋಬೇಕು. ಸೊ ಇವಾಗ ಕುಕ್ಕರ್ ಇಟ್ಬಿಟ್ಟು ಹೆಚ್ಚಿರೋ ಅಂಥ ಸೊಪ್ಪನ್ನ ಅದರಲ್ಲಿ ಹಾಕ್ತಿದ್ದೀನಿ. ಅದಾದಮೇಲೆ ಎರಡು ಕರಿಬೇವು ಹಾಕ್ತಿದ್ದೀನಿ. ಮತ್ತು ಒಂದು ಬೌಲಷ್ಟು ತೊಗರಿಬೇಳೆ ಹಾಕ್ತಿದ್ದೀನಿ. ಮತ್ತು 8ರಿಂದ 10 ಹಸಿಮೆಣ್ಸಿನ್ಕಾಯಿ. ಇಲ್ಲಿ ಹಸಿಮೆಣ್ಸಿನ್ಕಾಯಿ ಇವು ಖಾರ ಇದ್ದಾವಂದು ಸ್ವಲ್ಪ ತೊಗೊಂಡಿದ್ದೀನಿ. ನಿಮ್ಮ ಖಾರ ಇಲ್ಲ ಅಂದರೆ ಒಂದು 15-20 ಹಾಕ್ಬೋದು. ಈ ಸಾಂಬಾರು ಖಾರ ಇದ್ದಷ್ಟು ರುಚಿ ಜಾಸ್ತಿ. ಅದು ಆದಮೇಲೆ ಇದಕ್ಕೆ ಟೊಮೊಟೊ, ಒಂದು ದೊಡ್ಡ ಟೊಮೊಟೊ ಹಾಕಿದ್ದೀನಿ, ಬೆಳ್ಳುಳ್ಳಿ, ಜೀರಿಗೆ ಮತ್ತು ಉಪ್ಪು ಮತ್ತು ಅರಿಶಿನ ಪುಡಿ, 1 ಟೇಬಲ್ ಸ್ಪೂನ್ ಎಣ್ಣೆ, ಇದನ್ನೆಲ್ಲ ಹಾಕ್ಬಿಟ್ಟು ಒಂದು ಚೊಂಬು ಆಗೋಷ್ಟು ನೀರು ಹಾಕಿದ್ದೀನಿ. ಇದು ಎಲ್ಲ ಮುಳುಗೋ ಅಷ್ಟು ನೀರು ಹಾಕಬೇಕು. ಜಾಸ್ತಿ ನೀರು ಆಗಿದ್ರೆ ಚೆನ್ನಾಗಲ್ಲ ಸಾಂಬಾರು. ಸೊ ಅದಕ್ಕಾಗಿ ನಾನು ಇಲ್ಲೊಂದು ಚೊಂಬು ಆಗೋಷ್ಟು ನೀರು ಹಾಕ್ತಾಯಿದ್ದೀನಿ. ಇದೆಲ್ಲ ಆದಮೇಲೆ ಕುಕ್ಕರ್ನ ಕ್ಲೋಸ್ ಮಾಡಿ ಒಂದು 5 ವಿಸಿಲ್ ಕೂಗಿಸ್ಕೋಬೇಕು. ಯಾಕಂದರೆ ಸೊಪ್ಪು ಮತ್ತು ಬೇಳೆ ಎಲ್ಲ ಚೆನ್ನಾಗಿ ಕುದಿಬೇಕು. ಸೊ ನಾನಿವಾಗ ಒಂದು 5 ವಿಸಿಲ್ ಆಗೋವರೆಗೂ ಕುದಿಸ್ತಾ ಇದ್ದೀನಿ. ಇವಾಗ ಒಂದು 5 ವಿಸಿಲ್ ಆಗಿದೆ. ಸೊ ತೆಗೆದುಬಿಟ್ಟು ನೋಡ್ತಾ ಇದ್ದೀನಿ. ನೋಡ್ತಿರ್ಬೋದು ಚೆನ್ನಾಗಿ ಬೇಳೆ ಕುದ್ದಿದೆ. ಸೊ ಇವಾಗ ಇದನ್ನು ನೀರು ಸಪ್ರೇಟು ಮತ್ತು ಆ ಪಲ್ಯ ಸಪ್ರೇಟು ಮಾಡ್ಕೋಬೇಕು. ನಾನಿಲ್ಲಿ ಜಲ್ದಿ ಬರುತ್ತೆ ಅದನ್ನ ಇಟ್ಕೊಂಡು ಸೋಸ್ತಾ ಇದ್ದೀನಿ. ಯಾಕಪ್ಪ ಸಪ್ರೇಟ್ ಮಾಡ್ಕೋಬೇಕು ಅಂದರೆ ಮಸಿಬೇಕು ಅದನ್ನು. ಸೊ ಮಸಿಗೆ ಬಿಸಿ ಆಗಲ್ಲ ಅಂತ ಅಂದ್ಬಿಟ್ಟು ಅದರಲ್ಲಿ ನೀರಿದ್ರೆ ಮಸಿಗೆ ಅಷ್ಟು ಚೆನ್ನಾಗಾಗಲ್ಲ. ಈ ಥರ ಬೇಳೆ ಮಸಿಯೋಕ್ಕಂತಲೇ ಒಂದು ಸ್ಟಿಕ್ ಸಿಗುತ್ತೆ. ಸೊ ಅದನ್ನು ತೊಗೊಂಡ್ಬಿಟ್ಟು ನಾನು ವಿಡಿಯೋದಲ್ಲಿ ತೋರಿಸ್ತಿರೋ ಥರ ಚೆನ್ನಾಗಿ ಮಸಿಬೇಕು. ಇನ್ ಕೇಸ್ ನಿಮಗೆ ಮಸಿಯೋಕ್ಕೆ ಆಗಲ್ಲ ಅಂತ ಅಂದರೆ ಮಿಕ್ಸಿಗೆ ಕೂಡ ಹಾಕ್ಕೋಬೋದು. ಬಟ್ ಕೈಯಲ್ಲಿ ಮಸಿಯೋದೇ ಬೆಸ್ಟು, ಯಾಕಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಮಿಕ್ಸಿನಲ್ಲಿ ಹಾಕಿದರೆ ತುಂಬ ಗ್ರೈಂಡಾಗಿ ಅಷ್ಟೊಂದು ಟೇಸ್ಟ್ ಬರಲ್ಲ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ನಾನು ಮಸ್ತಿದ್ದೀನಿ ಅಂತ. ಫುಲ್ಲು ಜಿಣ್ಣೆ ಸಾಫ್ಟ್ ಆಗಬೇಕು, ಆ ಥರ ಮಸಬೇಕು. ಇವಾಗ ಅದನ್ನು ಆವಾಗಲೇ ತೆಗೆದಿಕ್ಕಿದ್ವಲ್ಲ ನೀರು, ಈ ಬೇಳೆದೆ ಅದಕ್ಕೆ ಮಿಕ್ಸ್ ಮಾಡ್ತಿದ್ದೀನಿ. ನೀರೇನಾದರೂ ಜಾಸ್ತಿ ಆಯ್ತಪ್ಪ ಅಂತ ಅಂದರೆ ಸ್ವಲ್ಪ ತೆಗೆದುಬಿಡಿ. ಈ ಬೇಳೆ ಗಟ್ಟಿಯಾಗಿದ್ದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಅದಕ್ಕಾಗಿ ಇವಾಗ ಈ ಬೇಳೆನ ಸ್ವಲ್ಪ ಬಿಸಿ ಮಾಡೋಕ್ಕಿಡಬೇಕು. ಆ ಬಿಸಿ ಮಾಡೋ ಪ್ರೊಸೆಸ್ಸಲ್ಲೇ ಆ ಕಡೆ ಸೈಡಿಗೆ ಒಗ್ಗರಣೆ ಕೊಡೋಕ್ಕೆ ರೆಡಿ ಮಾಡ್ಕೋಬೇಕು. ಒಗ್ಗರಣೆಗೆ ಇಲ್ಲಿ ಎಣ್ಣೆ, ಜೀರಿಗೆ, ಸಾಸಿವೆ, ಕರಿಬೇವು ಮತ್ತು ಒಣಮೆಣಸಿನ್ಕಾಯಿ ಹಾಕ್ಬಿಟ್ಟು ಸಾಂಬಾರು ಆಲ್ರೆಡಿ ಕುದಿತಾ ಇದೆ, ಅದಕ್ಕೆ ಮಿಕ್ಸ್ ಮಾಡಿದರೆ ಆಯಿತು. ತುಂಬ ಟೇಸ್ಟಾಗಿರುತ್ತೆ. ಸೊಪ್ಪು ಜಾಸ್ತಿ ತಂದಿದ್ರೆ ಮಾರ್ಕೆಟಲ್ಲಿ ವೇಸ್ಟ್ ಮಾಡೋದಕ್ಕಿಂತ ಈ ಥರ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಇದು ರಾಗಿ ಮುದ್ದೆ ಕೂಡ ಚೆನ್ನಾಗಾಗುತ್ತೆ. ಸೂಪರ್ ಕಾಂಬಿನೇಷನ್ ಅಂತಲೇ ಅನ್ಬೋದು. ಈ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.